ನೇರವಾಗೇ ಕೇಳ್ಬಿಡ್ತೀನಿ, ನಿಮ್ಮ ಪ್ರಕಾರ ಸಾವರ್ಕರ್ ಅವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಏನು ಹಾಗಾದ್ರೆ ಬ್ರಿಟಿಷರ ಪರಾನ, ದೇಶದ ಪರಾನ? ನಾನು ಈ ಬೈನರಿಗಳಲ್ಲಿ ನೋಡಲ್ಲ. ಒಂದು ಹೇಳ್ತೀನಿ, ನಮ್ಮ ಸಿದ್ಧಾಂತ ಫೂಲೆ, ಅಂಬೇಡ್ಕರ್, ಪೆರಿಯಾರ್ ಮತ್ತು ಕುವೆಂಪು ಈ 4 ಜನ ನಮ್ಮ ಸತ್ಯಪಂಥೀಯ ದೃಷ್ಟಿಕೋನದಲ್ಲಿ ನೋಡಿದಾಗ ಬ್ರಿಟಿಷ್ನವ್ರನ್ನ ಅಷ್ಟು ಒಂದು ರೀತಿ ಪರ ವಿರೋಧ ಅಂತ ನೋಡಲಿಲ್ಲ. ಅವ್ರು ಹೆಂಗೆ ನೋಡಿದ್ರು ಅಂದರೆ ಸೂಕ್ಷ್ಮವಾಗಿ ನೋಡಿದ್ರೆ. ಅವ್ರಿಬ್ಬರ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀನಿ. ಅವ್ರಿಬ್ಬರ ಬಗ್ಗೆ ಹೇಳ್ತೀನಿ, ಸಾವರ್ಕರ್ ಅವರಿಬ್ಬರ ಬಗ್ಗೆ ಹೇಳ್ತೀನಿ. ಫಸ್ಟು ಅವ್ರ ಸಿದ್ಧಾಂತ ಅವ್ರು ಹೇಳ್ಕೋಬೇಕಾಗತ್ತೆ, ನಮ್ಮ ಸಿದ್ಧಾಂತ ನಾನು ಹೇಳ್ತೀನಿ. ನಿಮ್ಮ ಒಪಿನಿಯನ್ ಏನು? ನಾನು ಅದನ್ನು ಹೇಳ್ತೀನಿ. ನಮ್ಮ 4 ಜನ, ಈ 4 ಜನ ಹೆಂಗೆ ನೋಡ್ತಾರೆ ಅಂದರೆ, ಬ್ರಿಟಿಷ್ನವರು ಆರ್ಥಿಕವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಧ್ವಂಸ ಮಾಡಿದ್ದಾರೆ ದೇಶನ, ಭಾಳ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಸಾಮಾಜಿಕ ಸುಧಾರಣೆ ರೀತಿಯಲ್ಲಿ ಮತ್ತು ಶೈಕ್ಷಣಿಕ ರೀತಿಯಲ್ಲಿ ಮತ್ತು ಒಂದು ರೀತಿ ವೈಜ್ಞಾನಿಕ ಚಿಂತನೆಯಲ್ಲಿ ಹಿಂದುಳಿದ ವರ್ಗಗಳಿಗೆ, ಭಾಳ ಒಂದು ರೀತಿ ಶೋಷಿತ ವರ್ಗಗಳಿಗೆ ಒಂದು ಮಟ್ಟಿಗೆ ನ್ಯಾಯ ಸಿಕ್ಕಿದೆ, ಬೆಳವಣಿಗೆ ಸಿಕ್ಕಿದೆ ಬ್ರಿಟಿಷ್ನವರಿಂದ ಅನ್ನೋದು ಈ 4 ಜನ ನಮ್ಮ ಸಮಾನತೆಯ ಸಿದ್ಧಾಂತದ ಐಕಾನ್ಗಳು ಆ ರೀತಿ ಮಂಡನೆ ಮಾಡಿದ್ದಾರೆ. ಇವಾಗ ರೈಟ್ ವಿಂಗು, ನೀವು ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ನೋಡಿ, ಸಾವರ್ಕರ್ ನೋಡಿ, ಇಬ್ಬರೂ ಕೂಡ RSS ಮೆಂಬರ್ಗಳಾಗಲಿಲ್ಲ, ಹಿಂದೂ ಮಹಾಸಭಾ ಮೆಂಬರ್ಗಳಾಗಿದ್ದರು. ಅವರು ಕೂಡ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಜೀವ ಪೂರ ಕೂಡ ಅವರ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲೂ ಇದ್ದು ಕೂಡ ಅನೇಕ ಒಳ್ಳೆಯ ವಿಚಾರಗಳು ಪ್ರಸ್ತಾಪ ಮಾಡಿ ಅವರು ಕೂಡ ಅವರ ಒಂದು ರೀತಿ ಬ್ರಿಟಿಷ್ನವರು ನಮಗೆ ರೂಲ್ ಬೇಡ ಅಂತಲೂ ಹೇಳಿದ್ದಾರೆ ಸ್ಪಷ್ಟವಾಗಿ. ಮತ್ತು ಬಟ್ ಅವ್ರು ಬ್ರಿಟಿಷ್ನವ್ರ ರೂಲ್ ವಿರುದ್ಧ ಇದ್ದರೂ ಕೂಡ ಕಾಂಗ್ರೆಸ್ ಇಸ್ ನಾಟ್ ದ ಸೊಲ್ಯೂಷನ್, ಗಾಂಧಿವಾದ ಇಸ್ ನಾಟ್ ದ ಸೊಲ್ಯೂಷನ್.